ಮ್ಯೂಲ್ ಮಾಂಗ್ ಪರ್ಮಿಷನ್ ಇಲ್ಲದೆ ಅವಳ ಮನೆ ಒಳಗೆ ಬರ್ತಾನೆ ಮತ್ತೆ ಸೋಫಾ ಮೇಲೆ ಕುತ್ಕೋತಾನೆ. ಟೇಬಲ್ ಮೇಲಿರೋ ಕೇಕ್ ನೋಡಿ ಮ್ಯೂಲ್ ಮಾಂಗ್ ಹೇಳ್ತಾನೆ, ಇವತ್ತು ಯಾರಿದೋ ಡೆತ್ ಆನಿವರ್ಸರಿ, ಇವತ್ತು ನನ್ನ ಹುಟ್ಟುಹಬ್ಬ ಕೂಡ. ಇದನ್ನ ಕೇಳಿ ದೋಕ್ಯುಂಗ್ ಅವನಿಗೆ ಬರ್ತ್ಡೇ ವಿಶ್ ಮಾಡ್ತಾಳೆ. ಮತ್ತೆ ಮಾಂಗ್ ಮ್ಯೂಲ್ ಹೇಳ್ತಾನೆ, ಇನ್ನೂ ತನಕ ಯಾರು ನನಗೆ ಬರ್ತ್ಡೇ ವಿಶ್ ಮಾಡಿರ್ಲಿಲ್ಲ, ನೀನೇ ಫಸ್ಟ್ ಟೈಮ್ ಮಾಡಿದ್ದು. ದೋಕ್ಯುಂಗ್ ಸೀಕ್ರೆಟ್ ಆಗಿ ಪೊಲೀಸ್ಗೆ ಕಾಲ್ ಮಾಡ್ಲಿಕ್ಕೆ ಹೋಗ್ತಾಳೆ. ಆದ್ರೆ ಮ್ಯೂಲ್ ಮಾಂಗ್ ಅವಳ ಫೋನ್ ನ ಬಂದ್ ಮಾಡ್ತಾನೆ ಮತ್ತೆ ಹೇಳ್ತಾನೆ, ಇದೆಲ್ಲದ್ರಲ್ಲಿ ನಿನ್ ಟೈಮ್ ವೇಸ್ಟ್ ಮಾಡ್ಬೇಡ. ಮತ್ತೆ ಆವಾಗ ಜೋರಾಗಿ ಕೂಗ್ತಿದ್ಯಲ್ಲ ಆ ವಿಶ್ ನ ಈಗ ಹೇಳು. ಇದನ್ನ ಕೇಳಿ ದೋಕ್ಯುಂಗ್ ಶಾಕ್ ಆಗ್ತಾಳೆ ಮತ್ತೆ ಕೇಳ್ತಾಳೆ, ನೀನ್ ನನ್ ಮಾತ್ ಕೇಳಿಸ್ಕೊತಿದ್ದೆ, ನಿನ್ಗೆ ನನ್ ಮನೆ ಅಡ್ರೆಸ್ ಗೊತ್ತು ಅಂದ್ರೆ ನೀನ್ ನನ್ನ ಫಾಲೋ ಮಾಡ್ತಿದ್ದೆ. ಇದಕ್ಕೆ ಮ್ಯೂಲ್ ಮಾಂಗ್ ಸ್ಮೈಲ್ ಮಾಡ್ತಾ ಹೇಳ್ತಾನೆ, ನನ್ನ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ. ದೋಕ್ಯುಂಗ್ ಅಲ್ಲಿಂದ ಓಡ್ ಹೋಗ್ಲಿಕ್ಕೆ ನೋಡ್ತಾಳೆ, ಆದ್ರೆ ಅಷ್ಟರಲ್ಲಿ ಬಾಗ್ಲು ತಂತಾನೆ ಮುಚ್ಚೋಗುತ್ತೆ. ಮ್ಯೂಲ್ ಮಾಂಗ್ ದೋಕ್ಯುಂಗ್ಗೆ ನಿನ್ನ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಅಲ್ಲೇ ಇರೋ ಕ್ಯಾಲೆಂಡರ್ಗೆ ಮಾರ್ಕ್ ಮಾಡ್ತಾ ಹೇಳ್ತಾನೆ, ಇನ್ನು 100 ದಿನದಲ್ಲಿ ನೀನ್ ಸತ್ತೋಗ್ತೀಯ, ಅದಕ್ಕೆ ನಿನ್ ವಿಶ್ ಹೇಳು, ಹೇಗಂದ್ರು ನನ್ ಬರ್ತಡೆ